ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ 5ನೇ ಮತ್ತು ಕೊನೆಯ ಒನ್ ಡೇ ಪಂದ್ಯ ಎಂದು ನಡೀತಾ ಇರುವಂಥದ್ದು. ಈ ಒಂದು ಪಂದ್ಯ ಭಾರತ ತಂಡಕ್ಕೆ ನಿರ್ಣಾಯಕವಾಗಿದೆ ಅಂತ ಹೇಳ್ಬೋದು. ನಿರ್ಣಾಯಕ ಅಂದರೆ ಈ ಒಂದು ಸೀರೀಸನ್ನು ಜಯಗಳಿಸಬೇಕು ಅಂದರೆ ಭಾರತ ತಂಡಕ್ಕೆ ಈ ಒಂದು ವೆಸ್ಟ್ ಇಂಡೀಸ್ ವಿರುದ್ಧ ಈ ಪಂದ್ಯದಲ್ಲಿ ಗೆಲ್ಲಬೇಕು. ಸದ್ಯ ಭಾರತ ತಂಡ ಈ ಒಂದು ಸೀರೀಸ್ನಲ್ಲಿ 2-1 ಒಂದು ಅಂತರದಲ್ಲಿ ಮುನ್ನಡೆಯನ್ನು ಸಾಧಿಸ್ಕೊಂಡ್ಬಂದಿದೆ. ಅದರಿಂದ ಈ ಒಂದು ಪಂದ್ಯ ಗೆದ್ದರೆ ಈ ಒಂದು ಸೀರೀಸನ್ನು ಜಯಗಳಿಸ್ಬೋದು. ಈ ಒಂದು ವೇಳೆ ಈ ಒಂದು ಸೀರೀಸನ್ನು ಗೆದ್ದರೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಗೆದ್ದಂಥ ಮೊದಲ ಒನ್ ಡೇ ಸೀರೀಸ್ ಅಂತಲೇ ಹೇಳ್ಬೋದು. ಸದ್ಯ ನಮ್ಮ ಭಾರತ ತಂಡ ಒಳ್ಳೆಯ ಫಾರ್ಮ್ನಲ್ಲಿದ್ದು ಪಂದ್ಯದಲ್ಲಿ ಗೆಲ್ಲುವಂಥ ಆಟ್ ಫೇವರೇಟ್ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯದ ವೆದರ್ನ ನೋಡೋದಾದರೆ ಮಳೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೂ ಹೇಳೋದಕ್ಕಾಗಲ್ಲ, ಮಳೆ ಬಂದರೂ ಬರ್ಬೋದು, ಬರದೇ ಇದ್ರೂ ಇರ್ಬೋದು. ಇನ್ನು ನಮ್ಮ ಭಾರತ ತಂಡದಲ್ಲಿ ಯಾವ ಯಾವ ಆಟಗಾರರು ಆಡ್ಬೋದು ಅಂತ ನೋಡಿದ್ರೆ ಓಪನರ್ಸ್ ಆಗಿ ಶಿಖರ್ ಧವನ್ ಮತ್ತು ಅಜಿಂಕ್ಯ ರಹಾನೆ ಅವರು ಆಡುವಂಥ ಸಾಧ್ಯತೆ ಇದೆ. ಇನ್ನು ಮಿಡಲ್ ಆರ್ಡರ್ನಲ್ಲಿ ವಿರಾಟ್ ಕೊಹ್ಲಿ, MS ಧೋನಿ ಮತ್ತು ರಿಷಬ್ ಪಂತ್ ಅವರು ಆಡ್ಬೋದು. ಇನ್ನು ಆಲ್ರೌಂಡರ್ಗಳಾದಂಥ ಕೇದಾರ್ ಜಾಧವ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಆಡ್ತಾರೆ. ಇನ್ನು ಸ್ಪಿನ್ನರ್ಗಳಾಗಿ ಕುಲ್ದೀಪ್ ಯಾದವ್ ಮತ್ತು ರವಿಚಂದ್ರನ್ ಅಶ್ವಿನ್ ಅವರು ಆಡ್ತಾ ಇರುವಂಥದ್ದು. ಇನ್ನು ಫಾಸ್ಟ್ ಬೌಲರ್ಗಳಾದಂಥ ಉಮೇಶ್ ಯಾದವ್ ಮತ್ತು ಮೊಹಮ್ಮದ್ ಶಮಿ ಅವರು ಕೂಡ ಈ ಒಂದು ಪಂದ್ಯದಲ್ಲಿ ಆಡಬಹುದಾದಂಥ 11 ಜನ ಆಟಗಾರರ ಪಟ್ಟಿಯಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಿಮಗೆ ಅನ್ಸುತ್ತಾ ಈ ಒಂದು ಸೀರೀಸನ್ನು ನಾವು ಭಾರತ ಜಯವನ್ನು ಗಳಿಸುತ್ತಾ? ಇಂದಿನ ಪಂದ್ಯದಲ್ಲಿ ಯಾರು ಜಯ ಗಳಿಸ್ತಾರೆ? ಭಾರತ ಜಯ ಗಳಿಸುತ್ತಾ ಅಥವಾ ವೆಸ್ಟ್ ಇಂಡೀಸ್ ಜಯವನ್ನು ಗಳಿಸುತ್ತಾ? ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.